ನಮಸ್ಕಾರ ವೀಕ್ಷಕರೇ. ಬಾಂಗ್ಲಾದೇಶ ಎಷ್ಟೇ ಹಾರಾಡ್ಲಿ ಉರುಳಾಡ್ಲಿ ಮುಂದಾಗೋ ಅನಾಹುತಗಳನ್ನ ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಗ್ಯಾರಂಟಿ ಆಗ್ತಾ ಇದೆ. ಬಾಂಗ್ಲಾ ವಿರುದ್ಧ ಭಾರತ ಸಮರ ಸಾರಿದ್ದು ಸಮಾನ ಮನಸ್ಕರೆಲ್ಲ ಒಗ್ಗೂಡ್ತಾ ಇದ್ದಾರೆ. ಭಾರತದ ಸಹಾಯ ಪಡೆದ ಮ್ಯಾನ್ಮಾರ್ ಭಾರತಕ್ಕೆ ಪ್ರತ್ಯುಪಕಾರ ಮಾಡ್ತಾ ಇದ್ದು ಬಾಂಗ್ಲಾದ ಒಳಗೆ ಏನಾಗ್ತಾ ಇದೆ ಅನ್ನೋದರ ಮಾಹಿತಿಯನ್ನ ಪಿನ್ ಟು ಪಿನ್ ನೀಡ್ತಾ ಇದೆ. ಈಗಾಗಲೇ ಬಾಂಗ್ಲಾ ಮ್ಯಾನ್ಮಾರ್ ಗಡಿಯಲ್ಲಿ ಆಂಟಿ ರೋಹಿಂಗ್ಯಾ ಆರ್ಮಿ ಪ್ರಾಬಲ್ಯ ಮೆರೆದಿದ್ದು ಇನ್ನೊಂದು ಹೆಜ್ಜೆಯನ್ನ ಮುಂದಿಡೋ ಸಿಗ್ನಲ್ ಕೊಡ್ತಾ ಇದೆ. ಇತ ಭಾರತದಲ್ಲಿರೋ ರಾಜ್ಯಗಳ ಪೈಕಿ ಎಲ್ಲೆಲ್ಲಿ ದೇಶ ಪ್ರೇಮಿ ಸರ್ಕಾರಗಳಿದೆಯೋ ಅವರೆಲ್ಲರೂ ಬಾಂಗ್ಲಾ ವಿರುದ್ಧ ತೊಡೆ ತಟ್ಟಿದ್ದಾರೆ. ಆಪರೇಷನ್ ಬಾಂಗ್ಲಾ ನುಸುಳುಕೋರರು ಯಶಸ್ವಿಯಾಗಿ ನಡೀತಾ ಇದ್ದು ಕರ್ನಾಟಕ ಹಾಗೂ ಕೆಲ ರಾಜ್ಯಗಳನ್ನು ಹೊರತುಪಡಿಸಿ ಬೇರೆ ಕಡೆಗಳಲ್ಲಿ ಬಾಂಗ್ಲಾ ಅಕ್ರಮ ನಿವಾಸಿಗಳ ಅರೆಸ್ಟ್ ಆಗ್ತಾ ಇದೆ. ಮತ್ತೊಂದೆಡೆ ಯುನೆಸ್ಗೆ ಆರ್ಥಿಕ ಹೊಡೆತವು ಬೀಳ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಹುಶಃ ನೋಬೆಲ್ ಪ್ರಶಸ್ತಿ ಸಿಕ್ಕಿರೋ ವಿಚಾರವೊಂದು ಇಲ್ಲದೆ ಇದ್ದಿದ್ರೆ ಯೂನಸ್ ನನ್ನ ಆರಂಭದಲ್ಲೇ ಯಾರು ಸೀರಿಯಸ್ ಆಗಿ ತಗೊಳ್ತಾ ಇರಲಿಲ್ಲ ಅನ್ಸುತ್ತೆ. ಆದ್ರೆ ಈಗ ನೋಡಿದ್ರೆ ಪಡೆದುಕೊಂಡಿರೋ ಪ್ರಶಸ್ತಿಗೂ ಮಾಡ್ತಾ ಇರೋ ಕೆಲಸಕ್ಕೂ ಒಂದಕ್ಕೊಂದು ಸಂಬಂಧವೇ ಇಲ್ಲ ಅನ್ನೋದು ಕ್ಲೀನ್ ಆಗಿ ಗೊತ್ತಾಗ್ತಾ ಇದೆ. ಹಾಗೋ ಹೀಗೋ ಗಲಭೆ ಎಬ್ಬಿಸಿ ಪ್ರಧಾನಿಯನ್ನ ಓಡಿಸಿದ್ದಾಯ್ತು, ಅಧಿಕಾರ ಹಿಡಿದು ಕೂತಿದ್ದು ಆಯ್ತು. ಹೆಂಗೂ ಅಧಿಕಾರ ಸಿಕ್ಕಿದೆಯಲ್ಲ, ಇನ್ನಾದ್ರೂ ನೆಟ್ಟಗೆ ಆಡಳಿತ ಮಾಡಿ ಪ್ರಪಂಚವೇ ಹೊಗಳೋ ಮಟ್ಟಕ್ಕೆ ದೇಶವನ್ನ ಮುಂದೆ ತೆಗೆದುಕೊಂಡು ಹೋಗೋ ಬಗ್ಗೆ ಯೂನಸ್ ಯೋಚಿಸಿದ್ರೆ ಇಂದು ಪರಿಸ್ಥಿತಿ ಬೇರೆ ರೀತಿಯಲ್ಲೇ ಇರ್ತಾ ಇತ್ತು. ಆದ್ರೆ ಇಂಥ ಯೋಚನೆಗಳೆಲ್ಲ ಮನುಷ್ಯರಿಗೆ ಮಾತ್ರ ಬರೋದ್ರಿಂದ ಯೂನಸ್ಗೆ ಇದರ ಐಡಿಯಾ ಕೂಡ ಇಲ್ಲ. ಭಾರತವನ್ನ ಕೆಣಕಿದ ಯೂನಸ್ಗೆ ಈಗ ಮ್ಯಾನ್ಮಾರ್ ದುಸ್ವಪ್ನವಾಗಿ ಕಾಡ್ತಾ ಇದೆ. ಅರಕನ್ ಆರ್ಮಿ ಹೆಸರು ಕೇಳಿದ್ರೆ ಯೂನಸ್ ಬೆಚ್ಚಿ ಬೀಳ್ತಾ ಇದ್ದಾನೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಹಾಗೂ ಬೌದ್ಧರನ್ನ ಟಾರ್ಗೆಟ್ ಮಾಡ್ತಾ ಇರೋ ಬಗ್ಗೆ ಅರಕನ್ ಆರ್ಮಿ ಮಾಹಿತಿ ಕೊಟ್ಟಿದೆ. ಜಿಹಾದಿ ಸಂಘಟನೆಗಳಿಗೆ ಯೂನಸ್ ಬೆಂಬಲ ಇದ್ದು ಎಗ್ಗಿಲ್ಲದೆ ಹಿಂದೂಗಳು ಹಾಗೂ ಬೌದ್ಧರ ಮೇಲೆ ಸತತವಾಗಿ ಹಲ್ಲೆಗಳು ನಡೀತಾ ಇವೆ. ಬಾಂಗ್ಲಾ ಗಡಿಯಲ್ಲಿರೋ ರಾಖೈನ್ ರಾಜ್ಯವನ್ನ ಕಂಪ್ಲೀಟ್ ಆಗಿ ಅರಕನ್ ಪಡೆಗಳು ಕಂಟ್ರೋಲ್ಗೆ ತೆಗೆದುಕೊಂಡಿವೆ. ಅಲ್ಲದೆ ಮ್ಯಾನ್ಮಾರ್ನಿಂದ ರೋಹಿಂಗ್ಯಾಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಾಂಗ್ಲಾಗೆ ಬರ್ತಾ ಇದ್ದಾರೆ. ಕಳೆದ 2 ತಿಂಗಳಲ್ಲೇ ಸುಮಾರು 60,000 ರೋಹಿಂಗ್ಯಾಗಳು ಬಾಂಗ್ಲಾಗೆ ಪಲಾಯನ ಮಾಡಿದ್ದಾರೆ. ಸದ್ಯದ ಪರಿಸ್ಥಿತಿ ನೋಡಿದ್ರೆ ಅಲ್ಲಿರೋರಿಗೆ ತಿನ್ನೋದು ಕಷ್ಟ ಆಗ್ತಾ ಇದೆ. ಒಂದು ದೇಶ ಹೇಗೆ ವ್ಯವಸ್ಥಿತವಾಗಿ ನಡೀಬೇಕೋ ಅದ್ಯಾವ ಲಕ್ಷಣಗಳು ಬಾಂಗ್ಲಾದಲ್ಲಿ ಕಾಣಿಸ್ತಾ ಇಲ್ಲ. ಗಡಿಯಲ್ಲಿ ಶುದ್ಧೀಕರಣ ಕೆಲಸ ಮಾಡ್ತಾ ಇರೋ ಅರಕನ್ ಆರ್ಮಿ ಮುಲಾಜಿಲ್ಲದೆ ರೋಹಿಂಗ್ಯಾಗಳನ್ನ ಬಾಂಗ್ಲಾಗೆ ಅಟ್ತಾ ಇದೆ. ಅರಕನ್ ಆರ್ಮಿಗೆ ಭಾರತದ ಸಪೋರ್ಟ್ ಇದೆ ಅನ್ನೋದು ಓಪನ್ ಸೀಕ್ರೆಟ್ ಆಗಿದೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಯಾವ ದಿಕ್ಕಿಗೆ ಗಮನ ಹರಿಸೋದು ಅಂತ ಗೊತ್ತಾಗದೆ ಯೂನಸ್ ಒದ್ದಾಡೋ ಹಾಗಾಗಲಿದೆ. ಇದಕ್ಕಿಂತ ದೊಡ್ಡ ಹೊಡೆತ ಇನ್ನೊಂದು ಬೀಳ್ತಾ ಇದೆ. ಇದನ್ನ ಭಾರತವೇ ನೇರವಾಗಿ ಬಾಂಗ್ಲಾಗೆ ಕೊಡ್ತಾ ಇದೆ. ಇಡೀ ಏಷ್ಯಾದ ಅತಿದೊಡ್ಡ ಆಟೋ ಪಾರ್ಟ್ಸ್ ಎಕ್ಸ್ಪೋರ್ಟರ್ ಕಾಶ್ಮೀರಿ ಗೇಟ್ ಬಾಂಗ್ಲಾ ಜೊತೆಗೆ ವ್ಯವಹಾರವನ್ನ ಬಂದ್ ಮಾಡ್ತಾ ಇದೆ. ಇದರ ಹೊಡೆತ ಸಣ್ಣ ಪುಟ್ಟ ಮಟ್ಟದಲ್ಲಿ ಬೀಳೋದಿಲ್ಲ. ಯಾಕಂದ್ರೆ ಇಡೀ ಬಾಂಗ್ಲಾದೇಶ ಆಟೋ ಸ್ಪೇರ್ ಪಾರ್ಟ್ಸ್ಗಾಗಿ ಭಾರತವನ್ನ ಅವಲಂಬಿಸಿದೆ. ಪಕ್ಕದ ರಾಷ್ಟ್ರ ಹಸೀನಾ ಕಾಲದಲ್ಲಿ ಮಿತ್ರ ರಾಷ್ಟ್ರ ಆಗಿದ್ರಿಂದ ಇಷ್ಟು ದಿನ ಕಡಿಮೆ ಮಾರ್ಜಿನ್ ನಲ್ಲಿ ಬಾಂಗ್ಲಾಗೆ ಆಟೋ ಪಾರ್ಟ್ಸ್ ಗಳನ್ನ ಸಪ್ಲೈ ಮಾಡಲಾಗ್ತಾ ಇತ್ತು. ಆದ್ರೆ ದಿನೇ ದಿನೇ ಬಾಂಗ್ಲಾದಿಂದ ಹಿಂಸಾಚಾರದ ಸುದ್ದಿಗಳೇ ಬರ್ತಾ ಇರೋದ್ರಿಂದ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಅಂತ ಆಟೋ ಪಾರ್ಟ್ಸ್ ಮರ್ಚೆಂಟ್ ಅಸೋಸಿಯೇಷನ್ ಚೇರ್ಮನ್ ಸ್ಪಷ್ಟನೆ ನೀಡಿದ್ದಾರೆ. ಈ ವೇಳೆ ಮಾಧ್ಯಮದವರು ನಿಮ್ಮ ಜೊತೆ ಅತಿ ಹೆಚ್ಚು ವ್ಯವಹಾರ ನಡೆಸೋದು ಬಾಂಗ್ಲಾ ತಾನೆ, ಇದರಿಂದ ನಷ್ಟ ಆಗೋದಿಲ್ವಾ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಉತ್ತರಿಸುವ ಅವರು, ಇದು ಲಾಭ ನಷ್ಟದ ವಿಚಾರ ಅಲ್ಲ. ಬಾಂಗ್ಲಾದೇಶ ಎಷ್ಟೇ ಸಲ ಮನವಿ ಮಾಡಿದ್ರೂ ಹಿಂದೂಗಳ ಮೇಲಿನ ಹಲ್ಲೆಗಳನ್ನ ನಿಲ್ಲಿಸ್ತಾ ಇಲ್ಲ. ದೇವಸ್ಥಾನಗಳನ್ನ ಒಡೆಯೋ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಧರ್ಮಕ್ಕೆ ಧಕ್ಕೆ ತರ್ತಾ ಇದ್ದಾರೆ. ಅವರಿಗೆ ಸರಿಯಾದ ಉತ್ತರ ಕೊಡ್ಬೇಕಲ್ವಾ? ಇಡೀ ವಿಶ್ವದಲ್ಲೇ ದೊಡ್ಡ ಆಟೋ ಮಾರ್ಕೆಟ್ ಹೊಂದಿರೋ ಭಾರತ ಅವರ ಮುಂದೆ ಮಂಡಿಯಿರೋದಕ್ಕೆ ಆಗುತ್ತಾ? ಮೊದಲು ಅಲ್ಲಿ ಹಿಂದೂಗಳ ಮೇಲೆ ಆಗ್ತಾ ಇರೋ ಹಲ್ಲೆಗಳನ್ನ ನಿಲ್ಲಿಸ್ಲಿ, ಆಮೇಲೆ ನಾವು ವ್ಯವಹಾರ ಮಾಡೋದರ ಬಗ್ಗೆ ನಿರ್ಧಾರವನ್ನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಸದ್ಯ 1 ತಿಂಗಳ ಮಟ್ಟಿಗೆ ಯಾವ ವ್ಯವಹಾರ ಬೇಡ ಅನ್ನೋ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. 1 ತಿಂಗಳಾದ್ಮೇಲೆ ಒಂದ್ಸಲ ರಿವ್ಯೂ ಮಾಡಿ ನೋಡ್ತೀವಿ. ಪರಿಸ್ಥಿತಿ ಸುಧಾರಿಸಿದ್ರೆ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ತೀವಿ. ಇಲ್ಲ ಅಂದ್ರೆ ಇದು ಮುಂದುವರಿಯುತ್ತೆ. ಒಂದೇ 1 ತಿಂಗಳ ಹೊತ್ತಿಗಾಗ್ಲೇ ಅವರು ನಮ್ಮ ಮುಂದೆ ಮಂಡಿಯೂರೋ ಪರಿಸ್ಥಿತಿ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ. ಆಟೋ ಸ್ಪೇರ್ ಪಾರ್ಟ್ಸ್ ನ ಅತಿ ಹೆಚ್ಚು ಖರೀದಿಸೋದು ಬಾಂಗ್ಲಾ. ಹೀಗಿರುವಾಗ ಈ ನಿರ್ಧಾರದ ಎಫೆಕ್ಟ್ ಭಾರತಕ್ಕೂ ಆಗುತ್ತಲ್ವಾ ಅಂತ ಕೇಳಿದ್ದಕ್ಕೆ ಉತ್ತರಿಸುವ ಅವರು, ಭಾರತಕ್ಕೆ ಬಾಂಗ್ಲಾ ಒಂದೇ ಆಪ್ಷನ್ ಇರೋದಲ್ಲ. ನೇಪಾಳ, ದುಬೈ ಮಾರ್ಗ ಮಧ್ಯೆ ಪಾಕಿಸ್ತಾನಕ್ಕೂ ಕೂಡ ಭಾರತದಿಂದಲೇ ಸ್ಪೇರ್ ಪಾರ್ಟ್ಸ್ ಗಳು ಸಪ್ಲೈ ಆಗೋದು. ಅಂದ್ಹಾಗೆ ಈ ಎಲ್ಲಾ ಐಟಂಗಳು ಬರೋದು ಚೀನಾದಿಂದ, ಆದ್ರೆ ಸಪ್ಲೈ ಆಗೋದು ಮಾತ್ರ ಭಾರತದಿಂದ. ಚೀನಾ ಉತ್ಪಾದನೆಯಲ್ಲಿ ದೊಡ್ಡ ದೇಶ ಆದರೂ ಅವರು ಟ್ರೇಡ್ ಮಾಡೋದಿಲ್ಲ. ಭಾರತದ ಮೂಲಕವೇ ಬೇರೆ ಬೇರೆ ದೇಶಗಳಿಗೆ ಸಪ್ಲೈ ಆಗೋದು. ಆದ್ರಿಂದ ನಮಗೆ ಅಂತ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗೋದಿಲ್ಲ. ಸದ್ಯ ಜನವರಿ 15ರ ತನಕ ಎಕ್ಸ್ಪೋರ್ಟ್ ಬಂದ್ ಮಾಡಿದ್ದೀವಿ. ಪರಿಸ್ಥಿತಿ ಸುಧಾರಿಸಲಿಲ್ಲ ಅಂದ್ರೆ ಇದು ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ.
ಬಾಂಗ್ಲಾ ಈ ವಿಚಾರದಲ್ಲಿ ಭಾರತದ ಮಂಡಿಯೂರದೆ ಇದ್ರೆ ಬೇರೆ ದೇಶವನ್ನ ಹುಡುಕಿ ಅವರನ್ನ ಒಪ್ಪಿಸಿ ಇನ್ಯಾವುದೋ ದೇಶದಿಂದ ಸಾಲ ಪಡೆದು ಅವರಿಗೆ ಕೊಟ್ಟು ಮೆಟೀರಿಯಲ್ ಬಂದು ಅದನ್ನ ಫಿಟ್ ಮಾಡೋ ಹೊತ್ತಿಗೆ ಬಾಂಗ್ಲಾ ಕತೆ ಅಯೋಮಯವಾಗಿರುತ್ತೆ. ಅಂದಹಾಗೆ ಸದ್ಯದ ಪರಿಸ್ಥಿತಿಯಲ್ಲಿ ಬಾಂಗ್ಲಾಗೆ ಬೇರೆ ಸಪ್ಲೈಯರ್ ಸಿಗೋದೇ ಡೌಟು. ಇನ್ನೊಂದೆಡೆ ಭಾರತದಲ್ಲಿ ಅಕ್ರಮವಾಗಿ ನೆಲೆಸಿರೋ ಬಾಂಗ್ಲಾ ವಲಸಿಗರ ಕಾರ್ಯಾಚರಣೆ ಮುಂದುವರೆದಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬಾಂಗ್ಲಾ ಪ್ರಜೆಗಳು ಸಿಕ್ಕಿ ಬೀಳ್ತಾ ಇದ್ದಾರೆ. ಕಳೆದ 20 ದಿನಗಳಿಂದ ಹುಡುಕಾಟ ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ದು, ಭಾರತದವರು ಅನ್ನೋದಕ್ಕೆ ಪ್ರೂಫ್ ಇಲ್ಲದವರನ್ನ ವಶಕ್ಕೆ ಪಡೆಯಲಾಗ್ತಾ ಇದೆ. ಈವರೆಗೆ ದೆಹಲಿಯಲ್ಲಿ ಬರೋಬ್ಬರಿ 1100 ಜನರನ್ನ ವಶಕ್ಕೆ ಪಡೆಯಲಾಗಿದೆ. ಇವರೆಲ್ಲರ ವಿಚಾರಣೆ ನಡೆಸಿದಾಗ ಗಡಿಯಲ್ಲಿರೋ ಕಾಡಿನ ಮೂಲಕ ಭಾರತದ ಒಳಗೆ ನುಸುಳಿ ಬಂದಿರೋದಾಗಿ ಬಾಯಿ ಬಿಟ್ಟಿದ್ದಾರೆ. ಸದ್ಯ ಇಷ್ಟು ಜನ ಸಿಕ್ಕಿಬಿದ್ದಿದ್ರೆ ಕಾರ್ಯಾಚರಣೆಯನ್ನ ಸರಿಯಾಗಿ ಮುಂದುವರಿಸಿದ್ರೆ ಈ ಲೆಕ್ಕ ಊಹೆಗೂ ಮೀರಿದ ಮಟ್ಟದಲ್ಲಿ ದೊಡ್ಡದಾಗೋ ಸಾಧ್ಯತೆ ಇದೆ. ಅಂದಹಾಗೆ ಇವರೆಲ್ಲರೂ ಆಮ್ ಆದ್ಮಿ ಪಕ್ಷಕ್ಕೆ ವೋಟ್ ಹಾಕುವವರೇ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಕೇಜ್ರಿವಾಲ್ ಸಿಎಂ ಕುರ್ಚಿಯಲ್ಲಿದ್ದಾಗ ಎಲ್ಲರಿಗೂ ಆಧಾರ್ ಹಾಗೂ ಪಾನ್ಗಳನ್ನ ಬೇಗ ಬೇಗ ಮಾಡಿಕೊಟ್ಟಿದ್ರು. ಆದರೆ ಈಗ ಅವರ ಜೀವನವೇ ಸ್ಕ್ಯಾಮ್ಗಳಿಂದ ಅಲ್ಲೋಲ ಕಲ್ಲೋಲ ಆಗಿರೋದ್ರಿಂದ ಬಾಂಗ್ಲಾ ಅಕ್ರಮ ವಲಸಿಗರ ಕಡೆ ಗಮನ ಹರಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಆದ್ರಿಂದ ಇವರೆಲ್ಲ ಸಿಕ್ಕಿಬಿದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇತ್ತ ಉತ್ತರ ಪ್ರದೇಶದಲ್ಲೂ ಕೂಡ ಆಂಟಿ ಟೆರರ್ ಸ್ಕ್ವಾಡ್ ಬಾಂಗ್ಲಾ ಪ್ರಜೆಗಳ ಬೆನ್ನು ಬಿದ್ದಿದೆ. ಈ ವೇಳೆ ಆಲಿಗರ್ನಲ್ಲಿ ದಂಪತಿ ಇಬ್ಬರು ಕಳೆದ 12 ವರ್ಷಗಳಿಂದ ಫೇಕ್ ಡಾಕ್ಯುಮೆಂಟ್ ಬಳಸಿಕೊಂಡು ಇಲ್ಲೇ ಇದ್ರು ಅನ್ನೋದು ಗೊತ್ತಾಗಿದೆ. ಅಂದಹಾಗೆ ಇವರೆಲ್ಲ ಮೇಲ್ನೋಟಕ್ಕೆ ಗುರುತೇ ಸಿಕ್ಕೋದಿಲ್ಲ. ಭಾರತೀಯರ ಮಧ್ಯೆ ಸೇರ್ಕೊಂಡು ನಮ್ಮವರಂತೆಯೇ ಇರ್ತಾರೆ. ಗಲಭೆಗಳು ಕಲ್ಲೆಸೆತಗಳು ಆದಾಗ ಇವರದ್ದು ಆಕ್ಟಿವ್ ಪಾರ್ಟಿಸಿಪೇಷನ್ ಇರುತ್ತೆ ಅನ್ನೋದು ಕೂಡ ಬೆಳಕಿಗೆ ಬಂದಿದೆ. ಯುಪಿಯಲ್ಲಿ ಮೊದಲೇ ಗಲಭೆಗಳು ಮಿತಿಮೀರಿ ಹೋಗ್ತಾ ಇರುತ್ತವೆ. ಅಂತ ಹೊತ್ತಲ್ಲಿ ಇವರು ಕೂಡ ಮಧ್ಯೆ ಸೇರ್ಕೊಂಡು ಭಾರತದ ಸಾಮಾಜಿಕ ವ್ಯವಸ್ಥೆಗೆ ಮಾರ್ಗವಾಗ್ತಾ ಇದ್ದಾರೆ. ಇತ್ತ ಮೇಘಾಲಯದಲ್ಲೂ ಬಿಎಸ್ಎಫ್ ಆರ್ಮಿ ಅಲರ್ಟ್ ಆಗಿದ್ದು ಸುಮಾರು 13 ಬಾಂಗ್ಲಾ ಮೂಲದ ಸ್ಮಗ್ಲರ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಅಸ್ಸಾಂ, ಯುಪಿ, ದೆಹಲಿ, ಮಹಾರಾಷ್ಟ್ರ, ರಾಜಸ್ಥಾನಗಳಲ್ಲೂ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. ಇನ್ನು ಇದಕ್ಕಿಂತ ಬೆಚ್ಚಿ ಬೀಳಿಸೋ ವಿಚಾರ ಏನಂದ್ರೆ ಭಾರತದಲ್ಲಿ ಸುಮಾರು 5 ರಿಂದ 10 ಕೋಟಿ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ ಅನ್ನೋ ಸುದ್ದಿಗಳು. ಇದನ್ನು ನೋಡ್ತಾ ಇದ್ರೆ ಭಾರತ ಯಾಕೆ ಇನ್ನೂ ಬಡ ರಾಷ್ಟ್ರ ಆಗಿದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅಂದಹಾಗೆ ಈ ವಿಚಾರವನ್ನ ತಳ್ಳಿ ಹಾಕೋದಕ್ಕೂ ಕೂಡ ಸಾಧ್ಯವಿಲ್ಲ. ಕರ್ನಾಟಕದ ಹಳ್ಳಿಗಳಲ್ಲೂ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ. ಉತ್ತರ ಭಾರತದವರು ಅಂತ ಹೇಳ್ಕೊಂಡು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಜೀವಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನೋಡಿದ್ರೆ ಇಡೀ ಭಾರತದ ಮೂಲೆಗಳಲ್ಲಿ ಈ ಅಕ್ರಮ ವಲಸಿಗರು ಹರಡಿಕೊಂಡಿದ್ದಾರೆ. ಅಂದಹಾಗೆ ಮಾಧ್ಯಮಗಳು ಕೂಡ ಈ ವಿಚಾರದಲ್ಲಿ ಅಲರ್ಟ್ ಆಗಿದ್ದು ಬಾಂಗ್ಲಾ ವಲಸಿಗರನ್ನ ಮಾತನಾಡಿಸೋ ಕೆಲಸ ಮಾಡ್ತಾ ಇದೆ. ಗಡಿಯಲ್ಲಿ ಸ್ವಲ್ಪ ಹಣ ನೀಡಿದ್ರೆ ಭಾರತದ ಒಳಗೆ ಬಿಡ್ತಾರೆ ಅನ್ನೋದನ್ನ ಬಹುತೇಕರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ನಮಗಿನ್ನೂ ಭಾರತದ ಪೌರತ್ವ ಸಿಕ್ಕಿಲ್ಲ, ಆದ್ರೂ ಇಲ್ಲೇ ಇದ್ದೀವಿ ಅನ್ನೋದನ್ನ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಆದ್ರಿಂದ ಆದಷ್ಟು ಬೇಗ NRC CAA ಜಾರಿ ಮಾಡಬೇಕು ಅನ್ನೋ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಒಟ್ನಲ್ಲಿ ಬಾಂಗ್ಲಾ ಆಟಗಳು ಹೆಚ್ಚು ದಿನ ನಡೆಯೋದಿಲ್ಲ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಆದ್ರೆ ದೊಡ್ಡ ಮಟ್ಟದಲ್ಲೇ ಕಣ್ಣಿಗೆ ಕಾಣೋ ಹಾಗೆ ಸರಿಯಾಗಿ ಹೊಡೆತ ಕೊಡ್ಲೇಬೇಕು ಅನ್ನೋದು ಭಾರತೀಯರ ಮಹದಾಸೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.